ಕದನ ವಿರಾಮ ಹೆಸರಿಗಷ್ಟೇನಾ? ಇಸ್ರೇಲ್ನಿಂದ ನಿಲ್ಲದ ದಾಳಿ, ಲೆಬನಾನ್ ಮೇಲೆ ಅಟ್ಯಾಕ್, 300ಕ್ಕೂ ಹೆಚ್ಚು ಮಂದಿ ಸಾವು. ಕದನ ವಿರಾಮ ಇಸ್ರೇಲ್ ಗಿಲ್ವಾ? ಇರಾನ್ ತಿರುಗೇಟು ಏನು? ಕದನ ವಿರಾಮ ಇಸ್ರೇಲ್ನಿಂದ ಲೆಬನಾನ್ ಮೇಲೆ ನಿಲ್ತಾ ಇಲ್ಲ ದಾಳಿ. ಇರಾನ್ ವಾರ್ನಿಂಗ್ ಕೊಟ್ಟರೂ ಕೂಡ ಇಸ್ರೇಲ್ ಅಟ್ಯಾಕ್ ಅನ್ನ ಕಂಟಿನ್ಯೂ ಮಾಡಿದೆ. ಲೆಬನಾನ್ ಮೇಲೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಲಾಗಿರುವಂಥದ್ದು ಇಸ್ರೇಲ್ನಿಂದ. ಇಸ್ರೇಲ್ ನಡೆಯನ್ನ ಖಂಡಿಸಿ ಮತ್ತೆ ಹರ್ಮೂಜ್ ಅನ್ನ ಮುಚ್ಚಿರುವಂಥದ್ದು ಇರಾನ್. ಏಕೆಂದ್ರೆ ಇಲ್ಲಿ ತನ್ನ ಕೃಪಾಪೋಷಿತ ಸಂಘಟನೆಗಳು ಅವು. ಹಮಾಸು, ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ, ಹೌತಿ, ಇವೆಲ್ಲವೂ ಕೂಡ ಇರಾನ್ ಸಾಕ್ತಾ ಇರುವಂಥದ್ದು. ತರ ಪ್ರಾಕ್ಸಿ ವಾರ್ ಮಾಡಲಿಕ್ಕೆ ಸಂಘಟನೆಗಳನ್ನ ಸಾಕ್ತಾ ಇದೆ ಅನ್ನುವಂಥ ಆರೋಪಗಳು ಅವಾಗಿಂದಲೂ ಕೂಡ ಇದಾವೆ. ಇನ್ನ ತನ್ನ 10 ಷರತ್ತುಗಳಿತ್ತಲ್ಲ ಇರಾನ್ದು, ಅದರಲ್ಲಿ ಇದು ಕೂಡ ಸೇರಿತ್ತು. ಲೆಬನಾನ್ನಲ್ಲಿರುವಂಥ ಹಿಜ್ಬುಲ್ಲಾ ಸಂಘಟನೆ ಸೇರಿದಂತೆ ತನ್ನ ಪರವಾಗಿರುವಂಥ ಸಂಘಟನೆಗಳ ಮೇಲೆ ದಾಳಿಯನ್ನ ಮಾಡಬಾರ್ದು ಅಂತ. ಆದರೆ ದಾಳಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಿರುವಂಥ ಇರಾನ್ ಹರ್ಮೂಜ್ ಅನ್ನ ಬಂದ್ ಮಾಡಿದೆ. ಹರ್ಮೂಜ್ ಜಲಸಂಧಿಯಿಂದ ಹಡಗುಗಳು ಮತ್ತೆ ವಾಪಸ್ ಆಗಿರುವಂಥದ್ದು ಬಂದ್ ಮಾಡಿರುವಂಥ ಹಿನ್ನೆಲೆಯಲ್ಲಿ, ಯಾಕೆಂದ್ರೆ ಅಟ್ಯಾಕ್ ಮಾಡ್ತೀವಿ ಪಾಸ್ ಆದ್ರೆ ಅಂತ ಹೇಳಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಕದನ ವಿರಾಮ ಘೋಷಿಸಿದ 24 ಗಂಟೆಗಳಲ್ಲೇ ಉದ್ವಿಗ್ನ ಸ್ಥಿತಿ. ಕದನ ವಿರಾಮ ಉಲ್ಲಂಘನೆ ಅಂತ ಹರ್ಮೂಜ್ ಬಂದ್ ಮಾಡಲಾಗಿದೆ. ಹರ್ಮೂಜ್ನಲ್ಲಿರುವಂತಹ ಹಡಗುಗಳ ಮೇಲೆ ದಾಳಿಯ ಎಚ್ಚರಿಕೆಯನ್ನ ಕೊಡಲಾಗಿದೆ. ಇರಾನ್ ನಡೆಗೆ ಅಮೆರಿಕ ಮತ್ತೆ ಕೆಂಡಾಮಂಡಲವಾಗಿದೆ. ತಕ್ಷಣವೇ ಹರ್ಮೂಜ್ ಓಪನ್ಗೆ ಅಮೆರಿಕ ಆಗ್ರಹಿಸ್ತಾ ಇದೆ. ಹರ್ಮೂಜ್ ಓಪನ್ ಅಂದ್ರೆ ಅಲ್ಲಿ ಏನು ಗೇಟ್ ಹಾಕೊಂಡು ಕುತ್ಕೊಂಡಿದ್ದಾರೆ ಅಂತಲ್ಲ, ಆದ್ರೆ ಅಲ್ಲಿ ಯಾರಾದ್ರೂ ಬಂದ್ರೆ ಅಟ್ಯಾಕ್ ಮಾಡಲಾಗುತ್ತೆ, ಧ್ವಂಸ ಮಾಡಲಾಗುತ್ತೆ ಆ ನೌಕೆಗಳನ್ನ. ಸೊ ಆ ಒಂದು ಎಚ್ಚರಿಕೆ ಇದೆ. ಹರ್ಮೂಜ್ ಜಲಸಂಧಿ ಮತ್ತೆ ಬಂದ್ ಹಿನ್ನೆಲೆಯಲ್ಲಿ 426 ತೈಲ ಹಡಗು, 53 LPG ಹಡಗುಗಳು ಲಾಕ್ ಆಗಿದ್ದಾವೆ. ಹರ್ಮೂಜ್ ಬಂದ್ ಆದಂತ ಹಿನ್ನೆಲೆಯಲ್ಲಿ 426 ತೈಲ ಹಡಗುಗಳು, 53 LPG ಹಡಗುಗಳು ಲಾಕ್ ಆಗಿರುವಂಥದ್ದು. ಪರ್ಷಿಯನ್ ಕೊಲ್ಲಿಯಲ್ಲೇ ಉಳಿದಿದ್ದಾವೆ ಹಡಗುಗಳು. ಹರ್ಮೂಜ್ ದಾಟ್ಲಿಕ್ಕೆ ಯತ್ನಿಸಿದ್ರೆ ದಾಳಿಯ ಎಚ್ಚರಿಕೆಯನ್ನ ಕೊಡಲಾಗಿದೆ. ಆತಂಕದಲ್ಲೇ ಸಮುದ್ರದಲ್ಲೇ ಹಡಗುಗಳು ಲಾಕ್ ಆಗಿದ್ದಾವೆ. ಸೀಸ್ ಫೈರ್ ಘೋಷಣೆ ಆದಂತ ಹಿನ್ನೆಲೆಯಲ್ಲಿ ಹರ್ಮೂಜ್ ಫ್ರೀ ಮಾಡಲಾಗಿತ್ತು. ಆದ್ರೆ ಲೆಬನಾನ್ ಮೇಲೆ ಅಟ್ಯಾಕ್ ಅನ್ನ ಇಸ್ರೇಲ್ ಮಾಡಿದಂತ ಹಿನ್ನೆಲೆಯಲ್ಲಿ, ಹಿಜ್ಬುಲ್ಲಾ ಸಂಘಟನೆಯವರನ್ನ ಕೊಂದಂತ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತ ಇರಾನ್ ಮತ್ತೊಮ್ಮೆ ಹರ್ಮೂಜ್ ಬಂದ್ ಆಗಿದೆ, ಯಾರು ಪಾಸ್ ಆಗಂಗಿಲ್ಲ ಅನ್ನುವಂಥ ಎಚ್ಚರಿಕೆ ಪಾಸ್ ಮಾಡಿದ ಬಳಿಕ ಹಡಗುಗಳು ಮತ್ತೆ ಸ್ಟಕ್ ಆಗಿದ್ದಾವೆ. ಸೊ ಮತ್ತೊಮ್ಮೆ ಜಾಗತಿಕ ಆತಂಕ ಸೃಷ್ಟಿಯಾಗಿದೆ. ಈ ಸೀಸ್ ಫೈರ್ ಅನ್ನುವಂಥದ್ದು ಬರೀ ಹೆಸರಿಗಷ್ಟೇನಾ ಅನ್ನುವಂಥ ವಾತಾವರಣ ಇದೆ. ಮತ್ತೊಮ್ಮೆ ಯುದ್ಧ ಶುರುವಾಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳನ್ನ ಕಾಡುವಂತೆ ಮಾಡ್ತಾ ಇರುವಂಥದ್ದು. ಇನ್ನು ಕದನ ವಿರಾಮ ಗೊಂದಲದಲ್ಲೇ ಭಾರತಕ್ಕೆ LPG ಹಡಗು. ಹರ್ಮೂಜ್ ದಾಟಿ ಮುಂಬೈಗೆ ಬಂದಿರುವಂಥದ್ದು LPG ಹೊತ್ತಂತ ಹಡಗು. ಭಾರತದ ಧ್ವಜ ಹೊತ್ತಂತ ಗ್ರೀನ್ ಆಶಾ ಎಂಬ ಹಡಗು ಆಗಮಿಸಿದೆ. ಅದರಲ್ಲಿ 15,400 ಮೆಟ್ರಿಕ್ ಟನ್ LPG ಇರುವಂಥದ್ದು. ಗ್ರೀನ್ ಆಶಾ ಹಡಗು ಮುಂಬೈನ JNPAಗೆ ಆಗಮಿಸಿದೆ. ಗ್ರೀನ್ ಆಶಾ ಹಡಗು 15,400 ಮೆಟ್ರಿಕ್ ಟನ್ ಅನ್ನ ಹೊತ್ತು ಬಂದಿರುವಂಥದ್ದು ಆ ಒಂದು ಹಡಗು ಗ್ರೀನ್ ಆಶಾ ಅಂತ. ಮುಂಬೈ JNPAಗೆ ಆಗಮಿಸಿದೆ. ಭಾರತದ ಹಡಗುಗಳು ಒಂದೊಂದಾಗೆ ಬರ್ತಾ ಇದಾವೆ. ಆದ್ರೆ ಮತ್ತೆ ಹರ್ಮೂಜ್ ಬಂದಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೇನೇ ಫ್ರೀ ಅಥವಾ ಬಂದಂತ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಈಗ ಆಲ್ರೆಡಿ LPG ಸಮಸ್ಯೆ ಅಂತೂ ದೊಡ್ಡ ಮಟ್ಟದಲ್ಲಿ ಇಡೀ ರಾಷ್ಟ್ರದಲ್ಲಿ ಕಾಡ್ತಾ ಇದೆ. ಹೋಟೆಲ್ಗಳಿಗೆ ಸಮಸ್ಯೆ, ಆಟೋಗಳಿಗೆ ಸಮಸ್ಯೆ, ಎಲ್ಲಾ ರೀತಿಯಲ್ಲೂ ಎಲ್ಲಾ ಕ್ಷೇತ್ರಗಳಿಗೂ ಹೊಡ್ತಾ ಬಿದ್ದಿದೆ LPG ಡಿಪೆಂಡೆನ್ಸಿ ಇರುವಂತ ಕ್ಷೇತ್ರಗಳಿಗೆ. ಭಾರತದ ಮೇಲೆ ಕೊಲ್ಲಿ ಯುದ್ಧದ ಸೈಡ್ ಎಫೆಕ್ಟ್, ಗ್ಯಾಸ್ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಂಘರ್ಷ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ತಲೆದೂರಿದೆ, ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಆಟೋದವರಂತೂ ಜೀವನ ನಡೆಸೋದೇ ಕಷ್ಟ ಅಂತ ತಮ್ಮ ಗೋಳನ್ನ ಹೇಳ್ಕೊಳ್ತಾ ಇದ್ದಾರೆ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ತೋರಿಸ್ತಾನೆ ಇದೀವಿ ಪ್ರತಿದಿನ ಕೂಡ ಪಾಪ ಯಾವ ರೀತಿಯಾಗಿ ಸಂಕಷ್ಟದಲ್ಲಿ ಇದ್ದಾರೆ ಅಂತ ಗ್ಯಾಸ್ ಸಮಸ್ಯೆಯಿಂದಾಗಿ. ಇದರಲ್ಲಿ ರಾಜ್ಯದ ಪಾತ್ರವೇನೂ ಇಲ್ಲ ಅಂತ ಹೇಳಿದ್ದಾರೆ ಮುನಿಯಪ್ಪ. ಯಾಕಂದ್ರೆ ಅದು ಕರೆಕ್ಟ್. ಕೇಂದ್ರ ಎಷ್ಟು ಅಲರ್ಟ್ ಮಾಡುತ್ತೆ ಅದು ಬರುತ್ತೆ ರಾಜ್ಯಕ್ಕೆ. ಅದ್ರ ಮೇಲೆ ಇವರೇನು ಹೋಗಿ ಕತ್ಕೊಂಬರಕ್ಕಾಗಲ್ಲ. ನಮ್ದೇನು ಪಾತ್ರ ಇಲ್ಲ, ಅವ್ರು ಕೊಟ್ಟಷ್ಟು ಸಪ್ಲೈನ ನಾವು ತಗೊಳ್ಬೇಕಾಗಿದೆ. ನಮ್ಮ ಡಿಮ್ಯಾಂಡಿಗೆ ತಕ್ಕಂಗಂತೂ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ತೈಲ ಅನಿಲ ಪೂರೈಕೆ ಕೇಂದ್ರಕ್ಕೆ ಸೇರಿದ್ದು ಅಂತ ಹೇಳಿದ್ರು.
ಬ್ಲ್ಯಾಕ್ ನಲ್ಲಿ ಮಾರಾಟ ಆಗೋದನ್ನ ತಡಿಬಹುದಷ್ಟೇ ನಾವು ರಾಜ್ಯ ಸರ್ಕಾರದವರು ಅಂತ ಹೇಳಿದ್ದಾರೆ. ಅದು ಕರೆಕ್ಟ್. ಏಜೆನ್ಸಿಗಳಿಗೆ ಸರಿಯಾಗಿ ವಿತರಣೆಗೆ ಸೂಚಿಸಬಹುದು ನಾವು. ಅದನ್ನು ಬಿಟ್ಬಿಟ್ಟು ಇನ್ನೇನು ಮಾಡ್ಲಿಕ್ಕಾಗೋದಿಲ್ಲ. ಹೆಚ್ಚು ಗ್ಯಾಸ್ ಪೂರೈಕೆಗೆ ನಾವು ಮನವಿಯನ್ನ ಸಲ್ಲಿಸಿದ್ದೇವೆ. ನರೇಂದ್ರ ಮೋದಿ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ಆಹಾರ ಸಚಿವ KH ಮುನಿಯಪ್ಪ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಮಗೆ ಕಮ್ಮಿ ಬರ್ತಾ ಇದೆ ಗ್ಯಾಸು ಅಂತ. ನಮ್ಮ ಮುನಿಯಪ್ಪನವ್ರು ಏನು ಮಾತನಾಡಿದ್ರು ಅಂತ ನೋಡೋಣ. ಈ ಬ್ಲ್ಯಾಕ್ ಮಾರ್ಕೆಟ್ ರದ್ದು ಮಾಡೋಕ್ಕೆ ಮಾಡಬೇಕು ಅಂತ ಹೇಳ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲೂ ರೇಟ್ ಮಾಡ್ತಿಲ್ಲ. ನಮ್ಮ ಡಿಪಾರ್ಟ್ಮೆಂಟು ಮಾಡಬೇಕು. ಅದಕ್ಕಾಗಿ ಡಿಪಾರ್ಟ್ಮೆಂಟಲ್ಲಿ ಮೈಲ್ಮಾಪನ ಇಲಾಖೆ ಇದೆ, ಅವರು ಅದರ ಕೆಲಸ ಮಾಡಬೇಕು. ನಾಳೆ ಅವ್ರನ್ನೂ ಕರೆದಿದ್ದೀನಿ, ಇಲಾಖೆ ಮುಖ್ಯಸ್ಥರನ್ನು ಕರೆದಿದ್ದೀನಿ ಮತ್ತು ಆಯಿಲ್ ಕಾರ್ಪೊರೇಷನನ್ನು ಕರೆದಿದ್ದೀನಿ. ಈ ಗ್ಯಾಸ್ ಇದೆಯಲ್ಲ, ಇವರು ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿದ್ದಾರೆ. ಇದನ್ನು ಸರಿಯಾಗಿ ಸರಿತೂಗಿಸಲ್ಲ. ಯಾಕಂದರೆ ಉತ್ತರದ ದೇಶಗಳಲ್ಲಿ ಇಷ್ಟು ಕೊರತೆ ಗಲಾಟೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಮಲ್ತಾಯಿ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. ಈ ಬ್ಲ್ಯಾಕ್ ಮಾರ್ಕೆಟ್ ರದ್ದು ಮಾಡೋಕ್ಕೆ ಮಲ್ತಾಯಿ ಧೋರಣೆಯನ್ನ ತೋರಿಸ್ತಾ ಇದೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಅನ್ನುವಂಥ ಅಸಮಾಧಾನವನ್ನ, ಆಕ್ರೋಶವನ್ನ KH ಮುನಿಯಪ್ಪ ಅವರು ವ್ಯಕ್ತಪಡಿಸಿರುವಂಥದ್ದು. ಯಾಕೆಂದ್ರೆ ನಾವು ಬೇಡಿಕೆಗೆ ತಕ್ಕಂತೆ ಅಷ್ಟು ಕೊಡದೆ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 60 to 70% ಆದರೂ ಕೊಡಬೇಕು. ಆ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನೇ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಸಾಕಷ್ಟು ಅಸಮಾಧಾನ, ಆಕ್ರೋಶ ಆಟೋ ಚಾಲಕರಿಂದ, ಹೋಟೆಲ್ ಉದ್ಯಮದಿಂದ ವ್ಯಕ್ತವಾಗ್ತಾ ಇತ್ತು. ಏನಾದರೂ ಒಂದು ಬ್ಯಾಲೆನ್ಸ್ ಮಾಡುವನ್ನ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇತ್ತು. ಆದರೆ ಅದು ಯಾವುದಕ್ಕೂ ಕೂಡ ಸ್ಪಂದನೆ ಬರಬೇಕಾಗಿದ್ದಂಥದ್ದು ಕೇಂದ್ರ ಸರ್ಕಾರದಿಂದ. ಯಾವ ರೀತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮುನಿಯಪ್ಪನವರು? ಎಷ್ಟು ಬೇಡಿಕೆಯನ್ನ ಇಟ್ಟಿದ್ರು, ಎಷ್ಟು ಬರ್ತಾ ಇದೆಯಂತೆ? ಬಹಳ ಮುಖ್ಯವಾಗಿ ಇವತ್ತು ಏನು ಗ್ಯಾಸ್ ಸಿಲಿಂಡರ್ ಅಭಾವದ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪನವರು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಮತ್ತೊಂದು ಕಡೆಯಾಗಿ LPG ಗ್ಯಾಸ್ ಅದರಲ್ಲೂ ಕೂಡ ರೀಫಿಲ್ಲಿಂಗ್ ಏನು ಆಟೋ ಚಾಲಕರಿಗೆ ಏನು ಗ್ಯಾಸ್ ರೀಫಿಲ್ಲಿಂಗ್ ಅಭಾವ ಏನು ಎದುರಾಗಿದೆ ಅದ್ರ ಬಗ್ಗೆನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಎಸ್ಪೆಷಲಿ ಇವತ್ತು ಗೃಹ ಸಚಿವರ ಜೊತೆ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾರ್ಯಕ್ರಮ ಇದೆ, ಅವ್ರ ಜೊತೆಯಲ್ಲಿ ನಾನು ಮಾತನಾಡ್ತೀನಿ. ಬ್ಲಾಕ್ ನಲ್ಲಿ ಗ್ಯಾಸ್ ಮಾರಾಟ ಏನಾಗ್ತಾ ಇದೆ ಅದನ್ನು ಕೂಡ ಅದನ್ನು ನಿಯಂತ್ರಣ ಮಾಡುವಂತ ಒಂದು ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋದನ್ನು ಕೂಡ ಒಂದು ಮನವಿಯನ್ನ ಮಾಡ್ತೀನಿ. ಮತ್ತೊಂದು ಕಡೆಗೆ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಗಮನಿಸ್ತಾ ಇದ್ದಾರೆ. ಗ್ಯಾಸ್ ವಿಚಾರದಲ್ಲಿ ಸಾವಿರಾರು ಕುಟುಂಬಗಳು ಈಗಾಗಲೇ ಬೀದಿಗೆ ಬಂದು ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆಯನ್ನ ಮಾಡ್ತಾ ಇದೆ. ಕರ್ನಾಟಕದ ರಾಜ್ಯದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಒಂದ್ ಕಡೆ ಇದೆ, ತಾರತಮ್ಯ ನೀತಿಯನ್ನು ಕೂಡ ಅನುಸರಿಸ್ತಾ ಇರ್ತಕ್ಕಂಥದ್ದು. ಕೇಂದ್ರದ ಪೆಟ್ರೋಲಿಯಂ ಸಚಿವರಿಗೆ ನಾನು ಈಗಾಗಲೇ ಪತ್ರವನ್ನು ಕೂಡ ಬರೆದಿದ್ದೀನಿ, ಉತ್ತರ ಇನ್ನೂ ಕೂಡ ಬಂದಿಲ್ಲ. ನಾಳೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಜೊತೆಗೂ ಕೂಡ ಸಭೆ ಇದೆ, ಅವರು ಕೂಡ ಏನು ವರದಿ ಕೊಡ್ತಾರೆ ಅನ್ನೋದನ್ನು ಕಾದು ನೋಡ್ತೀನಿ. ಮತ್ತೊಂದು ಕಡೆಗೆ ನಾಳೆ ಚರ್ಚೆ ನಡೆಸಿದ ಬಳಿಕ ಒಂದು ಸುದೀರ್ಘವಾದಂತಹ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತೀನಿ ಅನ್ನುವಂಥ ಮಾತನ್ನ ಹೇಳಿರುವಂತದ್ದು. ಎಸ್ಪೆಷಲಿ ಆಟೋ ಚಾಲಕರು ಗ್ಯಾಸ್ ಗ್ಯಾಸ್ ಏನು ಸಿಗದೇ ಇರೋ ವಿಚಾರದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನಾದ್ರೂ ಇದಕ್ಕೆ ಹೊಣೆ ಏನಾದ್ರೂ ಆದ್ರೆ ಅದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ, ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಅನ್ನುವಂಥ ಮಾತನ್ನ ಹೇಳೋದ್ರ ಜೊತೆಗೆ ನಾನು ಕಾಳಸಂತೆಗೆ ಹೋಗದೇ ಇರೋ ರೀತಿ ಎಲ್ಲ ಏಜೆನ್ಸಿಗಳಿಗೂ ಕೂಡ ನಾನು ಸೂಚನೆ ಕೂಡ ಕೊಟ್ಟಿರುವಂತದ್ದು. ಅಂತ ವಿಚಾರಗಳು ಏನಾದ್ರು ಆದ್ರೆ ಗೃಹ ಇಲಾಖೆ ಮತ್ತೆ ನಮ್ಮ ಆಹಾರ ನಾಗರಿಕ ಸರಬರಾಜು ಇಲಾಖೆ ಕ್ರಮವನ್ನ ಕೈಗೊಳ್ತೀನಿ ಅನ್ನುವಂಥ ಮಾತನ್ನ ಹೇಳೋದ್ರ ಮುಖಾಂತರ ಈ ಒಂದು ವಿಚಾರದಲ್ಲಿ ನಮ್ಮ ಪಾತ್ರ ಇಲ್ಲ ಅನ್ನುವಂಥ ಮಾತನ್ನ ಹೇಳೋದ್ರ ಜೊತೆಗೆ ಈ ಒಂದು ವಿಚಾರದ ಅಂತರವನ್ನು ಕಾಯ್ಕೊಳ್ಳೋದಕ್ಕೆ ಒಂದು ಕೈ ತೊಳ್ಕೊಳ್ಳೋದಕ್ಕೆ ಇದೀಗ ಮುನಿಯಪ್ಪನವರು ಮುಂದಾಗಿದ್ದಾರೆ ಎಂದು ತಪ್ಪಾಗಲಿಕ್ಕಿಲ್ಲ.